ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನನ್ನ ಮತ್ತೆ ಕತೆಗೆ ಸ್ವಾಗತ. ಹುಟ್ಟೂರನ್ನು ಬಿಟ್ಟು ಹೋದ ಬಳಿಕ ಮತ್ತೇನು ಬಿಡುವುದು ಬಾಕಿ ಇದೆ ಅನ್ನುವಂಥ ಒಂದು ಹಾಡನ್ನು ನೀವು ಕೇಳಿದ್ರಿ. ನಿಜಕ್ಕೂ ಹೌದು, ಹುಟ್ಟೂರನ್ನು, ಹುಟ್ಟಿದ ಮನೆಯನ್ನು ಬಿಟ್ಟು ಹೋಗುವಂಥ ಒಂದು ಸಂಕಷ್ಟ, ಕಷ್ಟ, ತೊಂದರೆ, ನೋವು ಇದೆಯಲ್ಲ, ಅದನ್ನು ನೀವು ಯಾರೂ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮೂರು ನಮಗೆ ಸ್ವರ್ಗ, ನಮ್ಮ ಹುಟ್ಟೂರು ನಮಗೆ ಸ್ವರ್ಗ. ನಮ್ಮ ಊರಿನ ಬಗ್ಗೆ, ನಮ್ಮ ದೇಶದ ಬಗ್ಗೆ ನಾವೆಲ್ಲರೂ ಒಂದು ಅಭಿಮಾನವನ್ನು ಇಟ್ಕೊಳ್ಬೇಕಾಗಿರೋದು ಬಹಳ ಅನಿವಾರ್ಯತೆ ಮತ್ತು ಬಹಳ ಸಹಜ ಕೂಡ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಹುಟ್ಟೂರಿನ ಬಗ್ಗೆ, ತನ್ನ ದೇಶದ ಬಗ್ಗೆ, ತನ್ನ ಭಾಷೆಯ ಬಗ್ಗೆ ಅಭಿಮಾನ ಇದ್ದೇ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಸಿದ್ಧ ಪುರುಷರ ನಾಡು ಸಿದ್ದಾಪುರದ ಬಗ್ಗೆ ಒಂದು ಬಹಳ ವಿಶಿಷ್ಟವಾದಂತಹ, ಭಾಳ ಮುದ ನೀಡುವಂತಹ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ನಾವು ಸಿದ್ದಾಪುರ ಅಂದ ತಕ್ಷಣ ಭಾಳ ಸಣ್ಣ ಊರು. ಇಲ್ಲಿ 1,00,000 ಆಸುಪಾಸು ಜನಸಂಖ್ಯೆ ಇದೆ. ನಮ್ಮ ತಾಲೂಕಿಗೆ ಒಂದು ವಿಧಾನಸಭಾ ಕ್ಷೇತ್ರ ಕೂಡ ಇಲ್ಲ. ನಾವು 2 ಸಿರಸಿ ಮತ್ತು ಸಿದ್ದಾಪುರ 2 ತಾಲೂಕುಗಳಿಗೆ ಸೇರಿ ಒಂದು ವಿಧಾನಸಭಾ ಕ್ಷೇತ್ರ. ಹೀಗೆಲ್ಲ ನಾವು ನಮ್ಮ ಕೊರತೆಗಳನ್ನು, ನಮ್ಮ ತೊಂದರೆಗಳನ್ನು ಮಾತಾಡ್ತೇವೆ. ಬಟ್ ನಾವು ಮರಿಬಾರ್ದು ನಮ್ಮೂರು ಎಷ್ಟು ಶ್ರೇಷ್ಠವಾಗಿದೆ ಅಂತಂದರೆ, ನೀವು ಬನ್ನಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ಹೇಗಿದೆ ಅಂತಂದರೆ, ಸಿದ್ದಾಪುರ ತಾಲೂಕಿನಲ್ಲಿ ಹೈಯೆಸ್ಟು ಜ್ಯುವೆಲ್ಲರಿ ಅಂಗಡಿಗಳಿದ್ದಾವೆ. ಬಂಗಾರ ಮಾರುವ ಅಂಗಡಿಗಳು ಸಿದ್ದಾಪುರದಲ್ಲಿ ಭಾಳಷ್ಟಿದೆ. ಯಾವ ಊರಿನಲ್ಲಿ ಬಂಗಾರ ಮಾರುವಂಥ ಅಂಗಡಿಗಳು ಹೆಚ್ಚಿರುತ್ತೆ, ಯಾವ ವ್ಯಕ್ತಿಗೆ ಉಳಿತಾಯದ ಪ್ರಜ್ಞೆ ಇರುತ್ತೆ, ಯಾವ ವ್ಯಕ್ತಿಗೆ ಭವಿಷ್ಯದ ಯೋಚನೆ ಇರುತ್ತೆ, ಆ ಊರಿನಲ್ಲಿ ಬಂಗಾರ ಹೆಚ್ಚು ಖರೀದಿಯಾಗುತ್ತೆ. ಎಲ್ಲಿ ಬಂಗಾರ ಹೆಚ್ಚು ಖರೀದಿಯಾಗುತ್ತದೆ ಅಲ್ಲಿ ಹೆಚ್ಚು ಚಿನ್ನದ ಅಂಗಡಿಗಳಿರ್ತವೆ. ನಮ್ಮ ಸಿದ್ದಾಪುರವನ್ನು ನೋಡಿ, ಮೂಲೆ ಮೂಲೆಗಳಲ್ಲಿ, ಪ್ರತಿ ರಸ್ತೆಗಳಲ್ಲಿ ನಿಮಗೆ ಚಿನ್ನದ ಅಂಗಡಿಗಳು ಸಿಗ್ತವೆ. ಇದರ ಅರ್ಥ ಇಲ್ಲಿಯ ಜನ ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಜೊತೆ ಇನ್ವೆಸ್ಟ್ ಮಾಡಲಿಕ್ಕೆ ಉತ್ಸುಕರಾಗಿದ್ದಾರೆ, ಜೊತೆಗೆ ಅವರಲ್ಲಿ ಒಂದು ಉಳಿಸುವಂತಹ ಕಾಳಜಿ ಇದೆ ಅಂತ ಹೇಳುವಂಥದ್ದು. ಹಾಗೆಯೇ ನಾವು LICಯ ವಿಚಾರ ಬಂದಾಗ, ಜೀವ ವಿಮೆ ಅಂತ ಹೇಳುವುದು ಪ್ರತಿಯೊಬ್ಬನು ತನ್ನ ಉಳಿತಾಯಕ್ಕೆ ಮತ್ತು ತನಗೆ ಆಪತ್ತಿನ ಕಾಲದಲ್ಲಿ ನೆರವಾಗುತ್ತೆ ಅನ್ನುವಂಥ ಕಾರಣಕ್ಕೆ LICಯನ್ನು ಮಾಡ್ತಾರೆ. ಸೊ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ ಧಾರವಾಡ ಡಿವಿಷನ್ನು ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿದ್ದಾಪುರದ LIC ಸಾಧನೆ ಏನಿದೆ ದೊಡ್ಡದು. ಇಲ್ಲಿ ಭಾಳಷ್ಟು ಜನ ಏಜೆಂಟ್ಗಳು ಇದ್ದಾರೆ ಮತ್ತು ಭಾಳಷ್ಟು ಜನ ಪಾಲಿಸಿದಾರರು ಇದ್ದಾರೆ. ಸೊ ನಾವು ರ್ಯಾಂಕಿಂಗ್ನಲ್ಲಿ ಕೂಡ ಟಾಪ್ 5ದಲ್ಲಿ ಒಬ್ಬರಾಗಿದ್ದೀವಿ. ಸೊ ನಮ್ಮ ಜನರಿಗೆ ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡೋದು ಗೊತ್ತು, LIC ಮೇಲೆ ಇನ್ವೆಸ್ಟ್ ಮಾಡೋದು ಗೊತ್ತು, ಅಷ್ಟು ಭವಿಷ್ಯದ ಬಗ್ಗೆ ಕಾಳಜಿ ಇದೆ ಅಂತ ಹೇಳುವಂಥದ್ದು ಇದರ ಅರ್ಥ. ಜೊತೆಗೆ ನಾವು ಸಿದ್ದಾಪುರದಲ್ಲಿ ಮತ್ತೇನಿದೆ ವೈಶಿಷ್ಟ್ಯ ಅಂತ ಹೇಳೋದಾದರೆ, ಆಡಳಿತದ ವಿಚಾರಕ್ಕೆ ಬರೋಣ. ನಮ್ಮ ಸಿದ್ದಾಪುರ ತಾಲೂಕಿನಲ್ಲಿ ಈ ಸಾಮಾಜಿಕ ಪಿಂಚಣಿ ಯೋಜನೆಗಳು ಸೇರಿದಂತೆ ಸಾರ್ವಜನಿಕ ಸೇವೆಯನ್ನು ಕೊಡುವ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿದ್ದಾಪುರ ನಂಬರ್ 1 ಇದೆ. ಅಂದರೆ ಇಲ್ಲಿ ಬಹುತೇಕ ಎಲ್ಲ ಯೋಜನೆಗಳ ಅನುಷ್ಠಾನ ಬಹಳ ಅದ್ಭುತವಾಗಿ ಆಗಿದೆ. ಸೊ ಇಲ್ಲಿಯ ತಹಸೀಲ್ದಾರ್ ಆಗಿರುವಂಥ MR ಕುಲಕರ್ಣಿಯವರಿಗೆ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಕೂಡ ಆ ಕಾರಣಕ್ಕೆ ಸಿಕ್ಕಿದೆ. ಹಾಗೆಯೇ ನಾವು ತಾಲೂಕ್ ಪಂಚಾಯತ್ ಆಡಳಿತ ವೈಖರಿಯನ್ನು ನೋಡಿದಾಗ ಕೂಡ ಜಿಲ್ಲಾ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪಡೆದಿರುವಂಥ EO ದೇವರಾಜ್ ಹಿತ್ತಲಕೊಪ್ಪ ಅವರು ಮೂಲತಃ ಅವರು ಸಿದ್ದಾಪುರ ತಾಲೂಕಿನವರು. ಸೊ ಅವರು ಇಲ್ಲಿ EO ಆಗಿ ಬಂದ ಮೇಲೆ ನಮ್ಮ ತಾಲೂಕಿನಲ್ಲಿ ಜನಸಾಮಾನ್ಯರಿಗೆ ನೀಡ್ತಾ ಇರುವಂಥ ಸೇವೆಗಳ ವಿಚಾರದಲ್ಲಿ ಅವರ ಪರ್ಫಾರ್ಮೆನ್ಸು, ಸಾಧನೆ ಚೆನ್ನಾಗಾಗಿದೆ ಅನ್ನುವಂಥ ಕಾರಣಕ್ಕೆ ಅವರಿಗೆ ಜಿಲ್ಲಾ ಸೇವಾ ಸರ್ವೋತ್ತಮ ಪ್ರಶಸ್ತಿಯನ್ನು ಕೂಡ ಕೊಡಲಾಗಿದೆ. ಹೀಗೆ ನಾವು ಸಿದ್ದಾಪುರ ವಿಚಾರದಲ್ಲಿ ಬಂದಾಗ ನಮ್ಮ MLA ಅವರನ್ನು ಕೂಡ ನೆನಪು ಮಾಡಲೇಬೇಕು. ಈಗ ನಮ್ಮ ಸಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾಗಿರುವಂಥ ಶ್ರೀಯುತ ಭೀಮಣ್ಣ ನಾಯಕರವರು ಇಡೀ ರಾಜ್ಯದಲ್ಲಿ ಸದನದಲ್ಲಿ ಸಕಾಲಕ್ಕೆ ಹಾಜರಾಗಿ ಚರ್ಚೆಯಲ್ಲಿ ಪಾಲ್ಗೊಳ್ಳುವ ವಿಚಾರದಲ್ಲಿ ಅವರನ್ನು ಕೂಡ ಅತ್ಯುತ್ತಮ ಶಾಸಕ ಅಂತ ಹೇಳಿಕೊಂಡು ವಿಧಾನಸಭೆ ಗುರುತಿಸಿದೆ. ಹೀಗೆ ನಾವು ಸಿದ್ದಾಪುರದಲ್ಲಿ ಏನಿಲ್ಲ ಅಂತ ಹೇಳೋದಕ್ಕಿಂತ ಏನಿದೆ ಅಂತ ಹುಡುಕ್ತಾ ಹೋದರೆ ಇಲ್ಲಿಯ ವೈಶಿಷ್ಟ್ಯಗಳು ನಮಗೆ ಒಂದೊಂದೇ ನಮ್ಮ ಗಮನಕ್ಕೆ ಬರುತ್ತೆ. ಆಮೇಲೆ ನಿಮಗೆಲ್ಲವರಿಗೆ ಗೊತ್ತಿರೋ ಹಾಗೆ ಇಲ್ಲಿ ಜಟ್ಟಿಗಳು, ಈ ಸ್ವ್ಯಾಂಪ್ಗಳಂತ ನಾವೇನು ಹೇಳ್ತೀವಿ, ಅವು ಬೇಸಿಗೆ ಮಳೆಗಾಲದಲ್ಲಿ ಇಲ್ಲಿ ಬೀಳ್ತಾ ಇರುವಂತಹ ಮಳೆಯ ನೀರನ್ನು ತಮ್ಮ ಬೇರುಗಳಲ್ಲಿ ಇಟ್ಟುಕೊಂಡು
ನಂತರ ಬೇಸಿಗೆಗಳಲ್ಲಿ ಆಯಾ ಕಾಲಕ್ಕೆ ಬೇಕಾಗುವಷ್ಟು ನೀರನ್ನು ತಮ್ಮ ಬೇರುಗಳ ಮೂಲಕ ರಿಲೀಸ್ ಮಾಡುವಂಥ ಒಂದು ವಿಶಿಷ್ಟ ಸಸ್ಯ ಪ್ರಭೇದ, ಅದಕ್ಕೆ ನಾವು ಸ್ವ್ಯಾಂಪ್ ಅಂತ ಹೇಳ್ತೀವಿ, ಇಲ್ಲಿ ರಾಮಪತ್ರೆ ಜಡ್ಡಿ ಅಥವಾ ಜಡ್ಡಿಗಳು ಅಂತ ಹೇಳ್ತೀವಿ. ಅಂಥ ಒಂದು ಸಸ್ಯ ಪ್ರಭೇದ ನಮ್ಮ ತಾಲೂಕಿನಲ್ಲಿ ಹೆಚ್ಚಿದೆ. ಅಂದರೆ ಇಡೀ ರಾಜ್ಯದಲ್ಲಿ ಇರುವಂತಹ 120 ಜಡ್ಡಿ ಪ್ರದೇಶಗಳಲ್ಲಿ 80ರಷ್ಟು ಪ್ರದೇಶಗಳು ನಮ್ಮ ಸಿದ್ದಾಪುರ ತಾಲೂಕಿನಲ್ಲಿದೆ. ಸೊ ನಾವು ಅಂದರೆ ನಮ್ಮ ತಾಲೂಕಿನ ಈ ಸಸ್ಯ ಪ್ರಭೇದ ಇಡೀ ಭೂಮಿಗೆ ಅಂದರೆ ಇಡೀ ಜಗತ್ತಿಗೆ ಬೇಕಾಗುವಂತಹ ನೀರನ್ನು ತಮ್ಮ ಮಿತಿಯಲ್ಲಿ ಬೇರುಗಳಲ್ಲಿ ಇಟ್ಕೊಂಡು, ಆ ನಂತರ ಅಗತ್ಯ ಬಿದ್ದಾಗ ಭೂಮಿ ಬಿಸಿಯಾದಾಗ ಭೂಮಿಗೆ ಬೇಕಾಗುವಂತಹ ನೀರನ್ನು ಸ್ವಲ್ಪವೇ ಬಿಡುಗಡೆ ಮಾಡುತ್ತೆ. ಸೊ ಇಂತಹ ಒಂದು ವಿಶಿಷ್ಟ ಮತ್ತು ಲೋಕಕ್ಕೆ ಬೇಕಾಗಿರುವಂಥ ಸಸ್ಯ ಪ್ರಭೇದ ನಮ್ಮ ತಾಲೂಕಿನಲ್ಲಿದೆ. ಹೀಗೆ ನಾವು ಯೋಚನೆ ಮಾಡ್ತಾ ಹೋದರೆ ನಮ್ಮ ತಾಲೂಕಿನಲ್ಲಿ ಏನೇನಿದೆ ಅಂತ ಹೇಳಿ ಪಟ್ಟಿ ಮಾಡಲಿಕ್ಕೆ ಹೋದರೆ ನಮಗೆ ತಾಸುಗಟ್ಟಲೆ ಸಮಯ ಬೇಕಾಗ್ಬೋದು. ನಾವಿಲ್ಲಿ ಒಂದು ವಿಶಿಷ್ಟ ಹೊಳೆಗೇರು ಅನ್ನುವಂಥದ್ದು, ಸೆಮಿಕಾರ್ಪಸ್ ಕತ್ಲೆಕಾನ್ಸಿಸ್ ಅನ್ನುವಂತಹ ಒಂದು ಗಿಡವನ್ನು ನೋಡ್ತೀವಿ. ಆ ಗಿಡಗಳು ಇಡೀ ಪ್ರಪಂಚದಲ್ಲೇ ಸುಮಾರು 150ರಷ್ಟು ಇರ್ಬೋದು ಅಂತ ಹೇಳ್ತಾರೆ. ಅಂಥ ಒಂದು ದೊಡ್ಡ ವೃಕ್ಷ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಮಾವಿನಗುಂಡಿ ಭಾಗದ ಕಾಡಿನಲ್ಲಿದೆ. ಸೊ ಅವುಗಳ ಸಂರಕ್ಷಣೆಗಾಗಿ ಇವತ್ತು ದೊಡ್ಡ ಒಂದು ಹೋರಾಟ ಕೆಲಸ ನಡೀತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಉತ್ತರ ಕನ್ನಡ ಜಿಲ್ಲೆಯನ್ನು, ಅದರಲ್ಲೂ ವಿಶೇಷವಾಗಿ ಸಿದ್ದಾಪುರವನ್ನು ನೋಡ್ತಾ ಹೋದರೆ ಇಲ್ಲಿ ಸ್ವಾತಂತ್ರ್ಯ ಹೋರಾಟ, ರೈತ ಹೋರಾಟ, ಇಲ್ಲಿಯ ಜನಗಳ ಒಳ್ಳೆತನ, ಇಲ್ಲಿರುವಂತಹ ಪ್ರಕೃತಿ, ಇಲ್ಲಿರುವಂತಹ ಸಸ್ಯ ವೈವಿಧ್ಯ, ಇಲ್ಲಿರುವಂತಹ ಪ್ರಾಣಿ ವೈವಿಧ್ಯ, ಇಲ್ಲಿರುವಂಥ ಜನವೈವಿಧ್ಯ, ಇಲ್ಲಿರುವಂಥ ವಿಶಿಷ್ಟ